ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ನುಗ್ಗೆ ಸೊಪ್ಪು ಮತ್ತು ಬೇಳೆಯಲ್ಲಿ ಒಂದು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಲ್ಲೂ ಟೇಸ್ಟ್ ಮಾಡಿರಲ್ಲ, ಟ್ರೈ ಕೂಡ ಮಾಡಿರಲ್ಲ. ಅದನ್ನು ನಾನು ಮಾಡ್ತಾಯಿದ್ದೀನಿ, ನೀವು ನೋಡ್ಕೊಂಡು ಮಾಡಿ. ಇದು ಕೂಡ ಚಪಾತಿ, ಪೂರಿ ಮತ್ತು ಅಕ್ಕಿ ರೊಟ್ಟಿ, ರೈಸಿಗೆ ಎಲ್ಲದಕ್ಕೂ ಭಾಳ ಅಲ್ಟಿಮೇಟ್ ಆಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನನ್ನ ಚಾನಲ್ನ ತಪ್ಪದೇ ವಾಚ್ ಮಾಡಿ ನೋಡಿ. ನುಗ್ಗೆ ಸೊಪ್ಪನ್ನ ತಗೊಳ್ಳಿ. ಡ್ರಮ್ ಸ್ಟಿಕ್ ಲೀಫ್ ಇದು, ಆಯಿತಾ. ಇದನ್ನು ಕ್ಲೀನಾಗಿ ಬಿಡಿಸ್ಕೊಳ್ಬೇಕು. ಆ ಕಡ್ಡಿ ಎಲ್ಲ ತೆಗೆದು ಕ್ಲೀನಾಗಿ ಬಿಡಿಸ್ಕೊಂಡು ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಬೇಳೆ ಹಾಕಿ, ಬೇಳೆ ಒಂದು ಕಪ್ಪಲ್ಲಿ ಬೇಳೆ ಹಾಕಿದ್ದೀನಿ, ಮತ್ತು ನೀರು ಹಾಕ್ಬಿಟ್ಟು ಈ ನುಗ್ಗೆ ಸೊಪ್ಪು ಹಾಕ್ಕೊಳ್ಳಿ, ಆಯಿತಾ. ನುಗ್ಗೆ ಸೊಪ್ಪೆಲ್ಲ ಮೇಲಿರುತ್ತೆ, ಕೆಳಗಡೆ ಬೇಳೆ ಇದೆ. ಆಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ, ಅದು ಒಂದು ಫುಲ್ ಫ್ಲೇಮಲ್ಲಿ ಒಂದು ವಿಜಿಲ್ ಬರಲಿ, ಆಮೇಲೆ ಮೀಡಿಯಮಲ್ಲಿ 2 ವಿಜಿಲ್ ಬರಲಿ, ಆಯಿತಾ. ಅಷ್ಟರಲ್ಲಿ ಬಾಂಡಿ ಇಟ್ಬಿಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಾ ಮತ್ತು ಒಂದು ಆನಿಯನ್ ಕಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು 1/4 ಇಡೀ ನುಗ್ಗೆ ಸೊಪ್ಪು ಹಾಕಿ, ಸುಮ್ಮನೆ ಅದು ಒಂಥರ ಟೇಸ್ಟಿಗೆ ಮತ್ತು ಮೇಲೆ ಕಾಣುತ್ತೆ, ಅದೇ ಬೇರೆ ಥರ ಅನಿಸುತ್ತೆ ಅಂತೇಳಿ ಅದನ್ನ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಳಿ, ಆಯಿತಾ. ಇದು ಚೆನ್ನಾಗಿ ಎಣ್ಣೆಲಿ ಬಾಡಿದ ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅದನ್ನು ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಅದನ್ನು ಹಾಕಿ, ಅದು ಎಣ್ಣೆಲೇ ಚೆನ್ನಾಗಿ ಬಾಡಲಿ. 1-2 ನಿಮಿಷ ಮುಚ್ಚಿಡಿ. ಯಾಕೆ ಗೊತ್ತಾ, ನಮಗೆ ನುಗ್ಗೆ ಸೊಪ್ಪು ಬೇಯಬೇಕು, ಅದಕ್ಕೆ ಮರಿಬೇಡಿ. ನುಗ್ಗೆ ಸೊಪ್ಪು, ಈರುಳ್ಳಿ, ಟೊಮೊಟೊ ಎಲ್ಲವೂ ಬೇಯುತ್ತೆ. 1-2 ನಿಮಿಷ ಮುಚ್ಚಿಟ್ಟು ಬೇಯಿಸಿ, ನೀರು ಹಾಕಬೇಡಿ, ಹಾಗೇ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನು ಅಚ್ಕಾರದ ಪುಡಿ, ಆಯಿತಾ. ನೀವು ಟೇಸ್ಟ್ ಮಾಡಿ, ಇದು ಮಾಡಿಬಿಟ್ಟು ಆಮೇಲೆ ನೀವು ಹೇಳ್ತೀರಾ. ಸ್ವಲ್ಪ ಅರಿಶಿನ ಪುಡಿ, ಅಲ್ಲಿ ಕುಕ್ಕರ್ಗೂ ಅರಿಶಿನ ಪುಡಿ ಹಾಕಿದ್ದೀವಿ, ಉಪ್ಪು ಹಾಕಿದ್ದೀವಿ, ಗಮನ ಇರಲಿ ನೋಡಿ ಹಾಕಿ. ಆಮೇಲೆ ಗರಂ ಮಸಾಲ ಪೌಡ್ರನ್ನ ಒಂದು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಇಷ್ಟರಲ್ಲಿ ನಮಗೆ ಇದು ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನೋಡಿ. ಈ ಥರ ಬೇಯಬೇಕು, ಆಯಿತಾ. ಅದೇನು ಸಿಗಬಾರ್ದು ನಮಗೆ. ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಒಗ್ಗರಣೆಗೆ ಹಾಕಿದ್ವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿ, ಅದನ್ನು 1-2 ನಿಮಿಷ ಬಿಡಿ, ಕುದಿ ಬರಲಿ ಅಷ್ಟೇ. ಇದೆಲ್ಲ ಜೊತೆ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಸ್ಟವ್ ಆಫ್ ಮಾಡಿ 1 ಸ್ಪೂನ್ ತುಪ್ಪ ಹಾಕಿ. ಎಷ್ಟು ಎಕ್ಸಲೆಂಟ್ ಆಗಿರುತ್ತೆ ಅಂದರೆ, ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ತಿಂತಾಯಿದ್ರೆ, ಆಮೇಲೆ ರುಚಿ ಜೊತೆಗೆ ಪೌಷ್ಟಿಕಾಂಶನೂ ಜಾಸ್ತಿ ಇರುವಂಥದ್ದು. ಖಂಡಿತ ಇದನ್ನು ನೀವು ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಂಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.